ಇನ್ನು ಧರ್ಮಸ್ಥಳದಲ್ಲಿ ಶವ ಶೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಅನಾಮಿಕನನ್ನು ಬಂಧಿಸಿ ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ. ಎಸ್ಐಟಿಗೆ ಪೊಲೀಸರು ಮುಖ್ಯಸ್ಥರಂತಿಲ್ಲ, ಅನಾಮಿಕನೇ ಎಸ್ಐಟಿಗೆ ಮುಖ್ಯಸ್ಥ ಆಗಿದ್ದಾನೆ. ಜನಾಕ್ರೋಶದ ಬಳಿಕ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸಾಕ್ಷಿ ಏನು ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಹೀಗೆ ಹೇಳ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು, ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಆತನು ಹೇಳಿದಂತೆ ನಡ್ಕೊಳ್ಬೇಕು, ಆ ರೀತಿ ಒಂದು ವಾತಾವರಣವನ್ನ ಅಲ್ಲಿ ಹುಟ್ಟು ಹಾಕಿದ್ದಾರೆ. ಈಗ ನಾವು ಮೊದಲಿಂದ ಹೇಳಿದ್ರೆ ಇದೊಂದು ಷಡ್ಯಂತ್ರ ಅಂತ. ಈಗ ಕಾಂಗ್ರೆಸ್ನವರು ಕೂಡ ಏನೂ ಸಿಗಲಿಲ್ಲ, ಇನ್ನ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೇವೆ, ಅದಕ್ಕೆ ಆಂಟಿಸಿಪೇಟರಿ ಬೇಲ್ ಪಡೆಯೋ ರೀತಿಯಲ್ಲಿ ಹೌದು ಇದಕ್ಕೆ ಕಾರಣ ಕಮ್ಯುನಿಸ್ಟ್ನವರ ಒತ್ತಾಯದಿಂದಲೇ ನಾವು SIT ಮಾಡಿದ್ವಿ ಅಂತ ಹೇಳಿ ಅಲ್ಲಿನ ಆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಮಾನ್ಯ DK ಶಿವಕುಮಾರ್ ಅವರು ಹೌದು ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತೇಳಿ ಹೇಳ್ತಾರೆ. DK ಸುರೇಶ್ ಅವರು ಹೌದು ಅದು ಧರ್ಮಸ್ಥಳ ಅಂತಕ್ಕಂಥದ್ದು ಧಾರ್ಮಿಕ ಭಾವನೆಗಳಿರ್ತಕ್ಕಂಥದ್ದು, ಅಲ್ಲಿ ಇಂಥವೆಲ್ಲ ಆಗಬಾರ್ದಾಗಿತ್ತು, ಈ ರೀತಿ ಇನ್ವೆಸ್ಟಿಗೇಷನ್ ಆಗಬಾರ್ದಾಗಿತ್ತು ಅಂತ ಅವ್ರು ಈಗ ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಏನು ಸಿಗದಿದ್ದಕ್ಕೆ ಕಾಂಗ್ರೆಸ್ನವರು ಈಗ ಯೂ ಟರ್ನ್ ತಗೊಂಡಿದ್ದಾರೆ, ಉಲ್ಟಾ ಹೊಡೆದು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೂ ದೇವಾಲಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪಾಪಿಗಳು ದೇವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಸುತ್ತ ಟಿಪ್ಪು ಗ್ಯಾಂಗ್ ಸುತ್ತುವರೆದಿದೆ, DK ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. SIT ಸುಮ್ಮನೆ ತನಿಖೆ ಮಾಡ್ತಾ ಇಲ್ಲ, ದೂರುದಾರ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ಕಾಸು ಕೊಟ್ಟು ಅವನನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿದಿನ 1 ಲಕ್ಷಾಂತರ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನಲ್ಲಿ ಬರ್ತದೆ. ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ, ಡಿಮ್ಯಾಂಡ್ ಮಾಡಿ, ಧರಣಿ ಮಾಡಿ, ವಾಕೌಟ್ ಮಾಡಿದ್ರೂ SIT ಮಾಡಲ್ಲ. ನೀವು ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರು SIT ಮಾಡಲ್ಲ, ಏಕಾಏಕಿ SIT ಮಾಡಿದ್ರಿ ನೀವು. ಯಾರು ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ, ಇಲ್ಲ ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.